ನಮಸ್ಕಾರ ಶ್ರೀಮಂತ್ರೆ. ಓ ನಮಸ್ತೆ ನಮಸ್ತೆ. ಹಲೋ ಮಿಸ್ಟರ್ ಚಂದ್ರಕಾಂತ್. ಏನಯ್ಯ, ಎಷ್ಟೋ ವರ್ಷಗಳ ನಂತರ ಭೇಟಿ ಆಗ್ತಾ ಇದೆಯಲ್ಲ, ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದ್ರಿ ಶ್ರೀಮಂತ್ರೆ. ಹೋಗ್ಲಿ, ನೀನ್ ಕೆಲಸ ಮಾಡ್ತಾ ಇರೋ ಫ್ಯಾಕ್ಟ್ರಿಗೆ ನಿನ್ನ ಹೆಸರಿನಿಂದ ನಾನು ಮದುವೆ ನೋಟೇಶನ್ ಕಳಿಸಿದ್ದೆ, ಬಂದ್ಬಿಡ್ತಾ? ಹಾ, ಬಂದ್ಬಿಡ್ತು ಶ್ರೀಮಂತ್ರೆ. ಏನಯ್ಯ, ಮಾತಿಗೂ ಶ್ರೀಮಂತ್ರೆ ಶ್ರೀಮಂತ್ರೆ ಅಂತ ತುಂಬಾ ಹೊಗಳ್ತಾ ಇದೀಯ ನೀನನ್ನ. ಇದರಲ್ಲಿ ಹೊಗಳಿಕೆ ಮಾತು ಏನ್ ಬಂತು ಶ್ರೀಮಂತ್ರೆ? ಎಷ್ಟೇ ಆಗ್ಲಿ ತಾವು ಆ ಶ್ರೀಗಂಧ ಮನೆ ಆಗರ್ಭ ಶ್ರೀಮಂತ ಹೇಳೋದು ಸುಳ್ಳೇನು? ಆದ್ರೇನಾಯ್ತು, ನಾನು ನೀನು ಬಾಲ್ಯ ಸ್ನೇಹಿತರು, ಮೇಲಾಗಿ ಒಂದೇ ಸ್ಕೂಲಲ್ಲಿ ಓದಿ ಬೆಳೆದವರು. ಆಸ್ತಿ ಅಂತಸ್ತಿನಲ್ಲಿ ಸರಿಸಮ ಇಲ್ಲ ಅಂದ ಮಾತ್ರಕ್ಕೆ ನೀ ನನ್ನ ಪ್ರಾಣ ಸ್ನೇಹಿತ ಅನ್ನೋದೇನಾದ್ರೂ ಸುಳ್ಳೇನೋ? ಆದ್ರೂ ಶ್ರೀಮಂತ್ರೆ, ಏಯ್, ಇನ್ನೊಂದು ಸಲ ಶ್ರೀಮಂತ್ರಿ ಅನ್ನೋ ಶಬ್ದ ನಿನ್ನ ಬಾಯಿಂದ ಬಂದದ್ದಾದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಮೊದಲಿನ ಹಾಗೆ ಲೋ ರವಿ, ಹೋಗೋ ಬಾರೋ ಅಂತ ಪ್ರೀತಿಯಿಂದ ಕರೆದ್ರೆ ಅಷ್ಟೇ ಸಾಕು. ಹೋಗ್ಲಿ, ಲಗ್ನ ಪತ್ರಿಕೆ ಕಳಿಸಿದ್ರು ನನ್ನ ಮದುವೆಗೆ ನೀನ್ ಯಾಕೆ ಬರಲಿಲ್ಲ? ಮೊದಲು ಅದನ್ನ ಹೇಳು. ರವಿ, ನನ್ನ ಪರಿಸ್ಥಿತಿ ನಿನ್ಗೆ ಏನು ಅಂತ ಹೇಳಿ. ನಿನ್ನ ಮದುವೆಗೆ ಬರಬೇಕು ಅಂತ ತುದಿಗಾಲಲ್ಲಿದ್ದೆ. ಆದ್ರೆ ಹಿಂದಿಂದನೇ ನಮ್ಮ ಫ್ಯಾಕ್ಟ್ರಿ ಲಾಕೌಟ್ ಆಯ್ತು. ಹಾ, ನಿಮ್ಮ ಫ್ಯಾಕ್ಟ್ರಿ ಲಾಕೌಟ್ ಆದ ವಿಷಯನ ನಾನು ಪೇಪರ್ನಲ್ಲಿ ಓದಿದೆ. ನನಗೂ ತುಂಬಾ ಫೀಲ್ ಆಯ್ತು. ಸೊ ಈಗ ಎಲ್ಲಿದ್ದೀಯಾ, ಏನ್ ಕೆಲಸ ಮಾಡ್ತಾ ಇದೀಯಾ? ಕೆಲಸ ಕಳೆದುಕೊಂಡಾಗಿನಿಂದ ಎಲ್ಲಿ ಯಾರನ್ನ ಆಶ್ರಯಿಸಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ ನನಗೆ. ಅಂದ್ರೆ ನಾನೊಬ್ಬ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೀನಿ ಅಂತ ನಿನ್ನ ಕಲ್ಪನೆ. ರವಿ, ಮತ್ತಿನ್ನೇನಯ್ಯ, ಕಷ್ಟದಲ್ಲಿರೋ ಪ್ರಾಣ ಸ್ನೇಹಿತನಿಗೆ ಸಹಾಯ ಮಾಡದಿರುವಷ್ಟು ಕೆಟ್ಟವನೇನು ನಾನು? ರವಿ, ಸಹಾಯ ಸಹಕಾರ ನೀಡಿದವನು ನೀನಾಗಿದ್ರೆ ನಾನು ಯಾವತ್ತೂ ಈ ಭೂಮಿಯಿಂದ ಮುಕ್ತನಾಗಿರ್ತಿದ್ದೆ. ಇವತ್ತು ಈ ದೇಹದಲ್ಲಿ ಉಸಿರುವಂತೆ ಮಾಡಿದ್ದು ನಿನ್ ಮನೆ ಅನ್ನ ಕಣ. ನಾನು ಎಷ್ಟೇ ಜನ್ಮ ಎತ್ತಿ ಬಂದರೂ ತೀರಿಸಲಾಗಷ್ಟು ಉಪಕಾರದ ಭಾರ ನನ್ನ ಹೆಗಲ ಮೇಲಿದೆ. ಮತ್ತಿಷ್ಟೆಲ್ಲ ಅಪಾರವಾದ ಅಭಿಮಾನ ಇಟ್ಕೊಂಡಿರೋ ನೀನು, ನಿಮ್ಮ ತಂದೆ ತಾಯಿಗಳು ತೀರಿಕೊಂಡಾಗ ನಮ್ಮ ಫ್ಯಾಕ್ಟ್ರಿಯಲ್ಲೇ ಉಳಿದು ಬಿಡುವಂತ ನಾನು ಅದೆಷ್ಟೇ ಹೋಗಿದ್ರು ನನ್ನ ಮಾತಿಗೆ ಬೆಲೆ ಕೊಡದೆ ನೀನೇ ತಲೆ ಕೆಟ್ಟವರಾಗಿ ಎತ್ತಲು ಹೊರಟೋಗ್ಬಿಟ್ಟೆ. ಹಾ, ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತ ನನಗೆ ಈಗ ಅನಿಸ್ತಾ ಇದೆ. ನೋಡಯ್ಯ, ಗತಿಸಿದ ಕಾಲ ಸಾಲ ಮಾಡಿದ್ರೂ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಬಲ್ಲವ್ರು ಹೇಳ್ತಾರೆ. ಈಗಂತೂ ಆದದ್ದಾಯ್ತು, ಇನ್ಮೇಲೆ ನಮ್ಮ ಫ್ಯಾಕ್ಟ್ರಿಯಲ್ಲೇ ಉಳಿದ್ಬಿಡು. ಬಾಲ್ಯದ ನಮ್ಮ ಗೆಳೆತನ ದೊಡ್ಡವರಾದ ಮೇಲೆ ಬದಲಾಗದೆ ಹಾಗೆ ಉಳಿದುಕೊಂಡು ಹೋಗ್ಬಿಡ್ಲಿ. ಯಾಕಂದ್ರೆ ನೀನು ಕೂಡ ಒಬ್ಬಂಟಿಗ. ಇಲ್ಲ ರವಿ, ನಾನೀಗ ಮದುವೆ ಮಾಡಿಕೊಂಡು ಸಂಸಾರಸ್ಥನಾಗಿದ್ದೀಯಾ? ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 2 ವರ್ಷ ಆಯ್ತು. ಮೇಲಾಗ 5 ತಿಂಗಳ ಗಂಡು ಮಗು ಇದೆ ನನಗೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷದ ವಿಷಯ ಕೇಳಿದೆ ನಿನ್ನ ಬಾಯಿಂದ. ಹಾಗಿದ್ರೆ ಒಂದು ಕೆಲಸ ಮಾಡ್ಬಿಡು, ನೀ ನಿನ್ನ ಪತ್ನಿ ಮಗುವಿನ ಸಮೇತವಾಗಿ ನಮ್ಮ ಮನೆಗೆ ಬಂದ್ಬಿಡು. ರವಿ, ಫ್ಯಾಮಿಲಿ ಕರ್ಕೊಂಡು ಬರೋ ಬಗ್ಗೆ ನನಗೆ ಯೋಚನೆ ಮಾಡಿಲ್ಲ. ಆಯ್ತಪ್ಪ, ಅದ್ರ ಬಗ್ಗೆ ಯಾವುದಾದ್ರೂ ಒಂದು ಡೀಪ್ ಆಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದ್ರಾಯ್ತು. ಸದ್ಯ ನೀನೊಂದು ಕೆಲಸ ಮಾಡು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೀದಾ ನಿನ್ನ ಮನೆಗೆ ಹೋಗು. ನಾಡಿದ್ದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ. ಎಲ್ಲ ವಿಷಯನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಓಕೆನಾ? ಹಾಗಲ್ಲ, ನಾನು ನನ್ನ ಕೆಲವು ಹಳೆ ಫ್ರೆಂಡ್ಸ್ ಗಳನ್ನ ಭೇಟಿ ಆಗ್ಬೇಕಾಗಿದೆ. ನೀನು ಊರಿಗೆ ಹೋಗ್ಬಾ. ಅಲ್ಲಿ ಮನೇಲಿ ಅತ್ತಿಗೆ ಒಬ್ಬರೇ ಇರ್ತಾರೆ. ನಾನು ಯಾರು ಅಂತ ಗೊತ್ತೇ ಇಲ್ದಿರುವಾಗ ನೀನು ಸ್ವಲ್ಪ ಮುಂಚಿತವಾಗಿ ಭೇಟಿಯಾಗಿದ್ರೆ ನಿನ್ನನ್ನು ಮನೆ ಕರ್ಕೊಂಡೋಗಿ ನಿನಗೆ ನಿನ್ನ ಅತ್ತಿಗೆ ಪರಿಚಯ ಮಾಡಿಸ್ಕೊಟ್ಟೆ ನಾನು ಊರಿಗೆ ಹೋಗ್ತಾ ಇದ್ದೆ. ಈಗ ನೋಡಿದ್ರೆ ಟ್ರೈನ್ ಬರೋ ಟೈಮ್ ಆಯ್ತು. ಸರಿ, ನಿನಗೋಸ್ಕರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ. ಬಾ, ಮನೆಗೆ ಹೋಗೋಣ ಬಾ. ಯಾಕೋ ಫೀಲ್ ಮಾಡ್ಕೊಳ್ತಾ ಇದೀಯಾ? ನೀನು ಊರಿಗಾದ್ರೂ ಹೋಗ್ಬಾ. ನಾಡಿದ್ದೀನಿ ಬರೋ ಟೈಮ್ಗೆ ಸರಿಯಾಗಿ ನಿಮ್ಮ ಮನೆಗೆ ಬರ್ತೀನಿ. ಅಲ್ಲ, ನಾನು ಊರಿನಿಂದ ಬರೋದ್ರೊಳಗಾಗಿ ಮತ್ತೆ ನೀನಿಗೆ ಊರು ಬಿಟ್ಟಿಗಿಟ್ಟಿ ಅಂತಂದು ಯೋಚನೆ ಮಾರಾಯ ನನಗೆ. ಎಂಥ ಮಾತ್ರವೇ, ನಾನು ಇಲ್ಲಿಗೆ ಬಂದಿರೋದೇ ನಿನ್ನಲ್ಲಿ ಸಹಾಯದ ಹಸ್ತ ಚಾಚೋದಿಕ್ಕೆ. ನೀ ಇಲ್ಲ ಅಂತ ಪಕ್ಷಕ್ಕೆ ಮುಂದಿನ ಹಾದಿ ನೋಡ್ಕೊಳ್ತೀನಿ. ನಾನು ಇಲ್ಲಂದ್ಮೇಲೆ ತಾನೇ ನೀನು ಬೇರೆ ಹಾದಿ ನೋಡ್ಕೊಳ್ಳೋದು. ಚಂದ್ರು, ಮಿತ್ರತ್ವದ ಮಹತ್ವವನ್ನರಿತ ನನ್ನ ಮನೆಯ ಬಾಗಿಲು ನಿನಗಾಗಿ ಸದಾ ತೆರೆದಿರುತ್ತೆ ಕಣೋ. ಯಾಕೋ ಯೋಚನೆ ಮಾಡ್ತೀಯ? ಬಾ,
ಕಾಫಿ ಕುಡಿದು ಹೋಗುವಂತೆ ಬಾ.